ಶ್ರೀಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್. ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ಆದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಸ್ವಸ್ತ್ಯಸ್ತ್ವಾಶೇಷತತಾಂ ಅಖಿಲ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಕಳಪುರುಷಾರ್ಥಸಾಧನೀಭೂತೆ ಭವಿಷ್ಯೋತ್ತರಪುರಾಣೇ ವೆಂಕಟೇಶಮಾಹಾತ್ಮ್ಯೆ. ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಪರಮಪೂಜ್ಯ ವ್ಯಾಸರಾಜ ಮಠಾಧೀಶರಾದ ವಿದ್ಯಾ ಶ್ರೀಶತೀರ್ಥ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಅನಂತ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ ಅವರ ಅಪ್ಪಣೆಯ ಮೇರೆಗೆ ಒಂದೆರಡು ಮಾತನ್ನು ಆಡುವ ಪ್ರಯತ್ನವನ್ನು ಮಾಡ್ತೇನೆ. ಪರಮಾತ್ಮ ವೈಕುಂಠವನ್ನು ಬಿಟ್ಟು ಇಲ್ಲಿ ಒಂದು ವಿಶೇಷ ರೂಪದಿಂದ ಬಂದಾಗ ಯಾಕೆ ಬಂದ ಏನು ಎತ್ತ ಅಂತ ಕೇಳಿದಾಗ ವಿಷ್ಣು ಸರ್ವೋತ್ತಮತ್ವವನ್ನು ಹೇಳುವ ಸಲುವಾಗಿ ಒಂದು ಸಣ್ಣ ಪುಟ್ಟ ಘಟನೆಗಳನ್ನು ಹೇಳ್ತಾರೆ. ಇದ್ದಕ್ಕಿದ್ದಾಗೆ ವಿಷ್ಣು ಸರ್ವೋತ್ತಮ ಅಂದರೆ ಇಲ್ಲಿ ಯಾರು ಕೇಳಿದ್ರು ಅಂತ ನೀವು ಕೇಳಬಹುದು. ಅದಕ್ಕೊಂದು ಪುಟ್ಟ ಘಟನೆ, ಯಾವುದಾದ್ರೂ ಒಂದು ಗುಣದಲ್ಲೋ ದೇವರಲ್ಲಿ ಯಾವ ಗುಣವನ್ನು ನಾನು ಅರಸಿ ಬಂದೆ ಅನ್ನೋದಕ್ಕೆ ಇಲ್ಲಿ ಕರುಣೆಯನ್ನು ಅರಿಸಿ ಬಂದರು. ನಾರದರು ಬಂದು ಯಜ್ಞವನ್ನು ಮಾಡುವ ಸಂದರ್ಭದಲ್ಲಿ ಎಲ್ಲ ಋಷಿಗಳು ಗಂಗಾ ತೀರದಲ್ಲಿ ಯಜ್ಞ ಮಾಡ್ತಾಯಿದ್ರು. ನಾರದರು ಬಂದು ಕೇಳ್ತಾರೆ, ಯಜ್ಞ ಸಮಾಪ್ತಿ ಆದ ಮೇಲೆ ಬರುವ ಪುಣ್ಯವನ್ನು ಯಾರಿಗೆ ಅರ್ಪಿಸ್ತೀರಿ? ಸರ್ವೋತ್ತಮನಿಗೆ. ಯಾರು ಸರ್ವೋತ್ತಮ? ಸ್ವಲ್ಪ ಕಕ್ಕಾಬಿಕ್ಕಿಯಾದಂತೆ ನಟನೆ ಮಾಡಿದರು. ಬಹಳ ದೊಡ್ಡವರವರೆಲ್ಲ. ವಿಷ್ಣು ಸರ್ವೋತ್ತಮತ್ವವನ್ನು ತಿಳಿಸಿಕೊಡುವ ಉದ್ದೇಶದಿಂದ ಭೃಗು ಋಷಿಗಳನ್ನು ಕೊಟ್ಟು ಕಳಿಸ್ಯಾರ, ನೀವು ಹೋಗಿ ಬನ್ನಿ. ಬ್ರಹ್ಮದೇವರ ಮನೆಗೆ ಬಂದರು, ಅವರು ಮಾತಾಡಲಿಲ್ಲ. ರುದ್ರದೇವರ ಮನೆಗೆ ಬಂದಾಗಂತೂ ತ್ರಿಶೂಲವನ್ನೇ ಹಿಡಿದು ಬಂದರು. ರುದ್ರದೇವರಿಗೆ ಗೊತ್ತಿಲ್ಲ ಅಂತಲ್ಲ, ನಾನು ಸುಮ್ಮನೆ ಕೂತೆ ಬ್ರಹ್ಮ ನಾನು ಒಂದು ಅಂದ್ಕೊಳ್ತಾನೆ, ತಪ್ಪದು. ಸೀದಾ ವೈಕುಂಠಕ್ಕೆ ಬಂದು ಪರಮಾತ್ಮನ ವಕ್ಷಸ್ಥಳಕ್ಕೆ ಒದ್ದಾಗ ಪರಮಾತ್ಮ ಎದ್ದು ಅವರಿಗೆ ಪಾದವನ್ನು ತೊಳೆದು ತಲೆ ಮೇಲೆ ನೀರನ್ನು ಹಾಕಿಕೊಂಡ. ಪಾಪ ನೀವು ಎಡವು ಬಿಟ್ಟರೋ ಏನು ಅಂತ. ಆಗ ಹರಿ ಸರ್ವೋತ್ತಮ ಸಾಕ್ಷಾತ್. ಅಲ್ಲ, ಒದಿಸ್ಕೊಂಡ್ರೆ ಸರ್ವೋತ್ತಮನ? ಅದಲ್ಲ, ಕರುಣೆ ಯಾರಲ್ಲಿ ತುಂಬ ಇದೆ ಅಂತ ಅವರಿಗೆ ಬೇಕಾಗಿತ್ತು. ಅಪರಾಧವನ್ನು ಮಾಡಿದರೂ ಸಹಿಸುವಂತಹ ವಿಶಾಲ ಹೃದಯ ನಾವೆಲ್ಲ ದೇವರಲ್ಲಿ ಕೇಳ್ಕೊಳ್ತೀವಲ್ಲ, ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ತಾನಿ ಸರ್ವಾಣಿ ಮೇದೇವ ಕ್ಷಮಸ್ವ ಪುರುಷೋತ್ತಮ. ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅನ್ನಂಥ ಅಪರಾಧ ಎನ್ನಲ್ಲಿ ಇರಲಾಗಿ ಏನು ಬೇಡಲಿ ನಾನು. ಹಾಗಾಗಿ ದೇವರು ಕ್ಷಮಿಸಿ ಅವರಿಗೆ ಅನುಗ್ರಹ ಮಾಡಿದ. ಈ ಕಡೆ ಲಕ್ಷ್ಮೀದೇವಿ ಕೊಲ್ಲ ಅನ್ನೋ ದೈತ್ಯನನ್ನು ಕೊಲ್ಲೋ ಸಲುವಾಗಿ ಅವಳು ಹೊರಟು ಬಂದು ಪರಮಾತ್ಮ ತಿರುಪತಿಗೆ ಬಂದ. ವೈಕುಂಠಪತಿ ತಾನು ವೈಕುಂಠ ಮನೆ ಬಿಟ್ಟು ವೆಂಕಟಾದ್ರಿಗೆ ಹೋಗಿ ಶ್ರೀಕಾಂತ ನಿಂತ ಅಂತ. ಇದಾದ ಮೇಲೆ ಅಲ್ಲಿ ದೇವರು ಬಂದಾಗ ದೇವರ ಸೇವೆಯನ್ನು ಮಾಡಬೇಕು ಅಂತ ಅನೇಕ ದೇವತೆಗಳೆಲ್ಲ ಬಂದರು. ಯಾಕೆಂದರೆ ಸ್ವಾಮಿ ಬರಬೇಕಾದ್ರೆ ಪರಿವಾರ ಬಂದೇ ಇರುತ್ತೆ. ದೇವರ ಪೂಜೆಯನ್ನು ಮಾಡಬೇಕಾದ್ರೆ ನಾವೆಲ್ಲ ಮಂಟಪದಲ್ಲಿ ಎಲ್ಲ ದೇವತೆಗಳನ್ನು ಆವಾಹನೆ ಮಾಡ್ತೀವಿ. ರಾಜಾದಿರಾಜ ದೇವರು ಬಂದಾಗ ಒಬ್ಬನೇ ಬಂದರೆ ಚೆನ್ನಾಗಿರೋದಿಲ್ಲ, ಅದು ಪ್ರೋಟೋಕಾಲ್ ಇರುತ್ತಲ್ಲ. ಸೇವೆಯನ್ನು ಮಾಡಲಿಕ್ಕೆ ಎಲ್ಲ ಓಡಿ ಬರ್ತಾರೆ.
ಇಲ್ಲಿ ಶ್ರೀನಿವಾಸ ವೈಕುಂಠವನ್ನು ಬಿಟ್ಟು ಬಂದಾಗ ಅನೇಕ ದೇವತೆಗಳು, ಅದು ಕಲಿಯುಗದಲ್ಲಿ ದೇವತಾ ರೂಪದಿಂದ ಬರುವ ಹಾಗಿಲ್ಲ. ಅದಕ್ಕೆ ಅವರೆಲ್ಲ ಬಂದದ್ದು ಹೇಗೆ ಅಂದರೆ ತರವೋ ದೈವತಗಣಾ ಮೃಗಾಚ್ಚ ಋಷಿಪುಂಗವಾ, ದೇವತೆಗಳೆಲ್ಲ ಮರದ ರೂಪದಲ್ಲಿ ಬಂದ್ರಂತೆ. ಒಂದೊಂದು ಮರ, ಅದಕ್ಕೆ ಈಗಲೂ ಒಂದು ಅಭಿಮಾನಿ ದೇವತೆ ಅಂತ ಇದೆ. ದೇವತೆಗಳೆಲ್ಲ ಮರಗಳಾಗಿ ಅಲ್ಲಿ ದೇವರ ಸೇವೆಗಾಗಿ ನಿಂತ್ಯಾರ. ಆಮೇಲೆ ಋಷಿಮುನಿಗಳೆಲ್ಲ ಜಿಂಕೆಗಳಾಗಿ ಬಂದ್ರಂತೆ. ದೇವರ ಸೇವೆಯನ್ನು ಮಾಡಿದ್ರೆ ಸಾಕು, ನಾವೇನು ಹೊಸ ಸೇವೆ ಮಾಡೋದು ಬೇಡ. ಆ ಶ್ರೀನಿವಾಸನ ಕೃಪೆ ನಮ್ಮ ಮೇಲೆ ಬಿದ್ದರೆ ಸಾಕು. ಪಿತರ ಪಕ್ಷಿಣ ಸರ್ವೇ, ಪಿತೃದೇವತೆಗಳೆಲ್ಲ ಪಕ್ಷಿಗಳಾದ್ರಂತೆ. ಪಾಷಾಣ ಯಕ್ಷಕಿನ್ನರಾಹ, ಬೆಟ್ಟದ ಮೇಲಿರುವ ಕಲ್ಲು ಬಂಡೆ ಇದೆಲ್ಲ ಯಕ್ಷರು ಕಿನ್ನರರು, ಅವರವ್ರ ಡಿಪಾರ್ಟ್ಮೆಂಟ್ ಮೇಲೆ ಅವ್ರಿಗೆ ಪ್ರೀತಿ ಇರುತ್ತೆ. ಯಕ್ಷ ಕಿನ್ನರದೆಲ್ಲ ಪ್ರಧಾನವಾದದ್ದು ನರ್ತನ ಮಾಡೋದು. ನರ್ತನ ಮಾಡೋರಿಗೆ ಸ್ಟೇಜ್ ಗಟ್ಟಿಯಾಗಿರಬೇಕು. ಹಾಗಾಗಿ ಕಲ್ಲಾಗಿ ಅವರೆಲ್ಲ ಬಂದ್ಯಾರು. ಅಲ್ಲ, ಏನು ಪ್ರಯೋಜನ ಬಂತು? ಮರ ಗಿಡ ಆದರೆ ಏನೋ ಒಂದು ಹೂವನ್ನು ದೇವರಿಗೆ ಅರ್ಪಿಸ್ಬೋದು. ಇನ್ಯಾವುದೋ ಪ್ರಾಣಿಯೋ ಪಕ್ಷಿಯೋ ಆದರೆ ಒಂದಿಷ್ಟು ದೇವರ ಪ್ರಸಾದವನ್ನು ಹಾಕಿದರೆ ತಿನ್ನಬಹುದು. ಈ ಕಲ್ಲಾಗಿ ಏನು ಪ್ರಯೋಜನ? ಅವರಂತಾರೆ, ಕಲ್ಲಿನ ಮೇಲೆ ದೇವರು ಕಾಲಿಟ್ಟರೂ ನಮ್ಮ ಭಾಗ್ಯ, ದೇವರು ಬೇಡ ದೇವರ ಭಕ್ತರು ಅದರ ಮೇಲೆ ಕೂತು ಓಡಾಡಿದರು ನಮ್ಮ ಪುಣ್ಯ. ತುಂಬ ದೊಡ್ಡ ಭಾಗ್ಯ. ದೊಡ್ಡವರು ನಮ್ಮ ಮೇಲೆ ಏನಾದರೂ ನಮ್ಮನ್ನು ಉಪಯೋಗಿಸಿಕೊಳ್ತಾರೆ ಅಂದರೆ ತುಂಬ ದೊಡ್ಡ ಭಾಗ್ಯ ಅದು. ದೇವರೇ ಪಾದ ಇಡ್ತಾನೆ ಅಂದರೆ ಎಂಥ ಭಾಗ್ಯ ಅದು. ದೇವರ ಭಕ್ತರ ಪಾದ ಧೂಳಿಗೆ ಕಿಮ್ಮತ್ತು ತುಂಬ ಇದೆಯಂತ. ಯತ್ಪಾದ ಕಂಜರಜಸ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚ ತದ್ದರ್ಶನಂ ದುರಿತಕಾನನದಾವಭೂತಂ. ರಾಯರ ಪಾದಧೂಳಿಯನ್ನು ಧಾರಣೆ ಮಾಡಿದವನ ದರ್ಶನ ಮಾಡಿದರೆ ನಮ್ಮ ಸಮಸ್ಯೆಗಳೆಲ್ಲ ಕಳೆಯುತ್ತೆ. ಅಂದರೆ ಸರ್ವೋತ್ತಮನಾದ ದೇವರ ಪಾದ ಅದು ಇಡ್ತಾನೆ ಅಂದರೆ ಎಷ್ಟು ಜನ್ಮದ ಪುಣ್ಯ ಅದು. ಉದ್ಧವರು ಗೋಪಿಕೆಯರನ್ನು ಸಮಾಧಾನ ಮಾಡಲಿಕ್ಕೆ ಬಂದು ಅವರ ಭಕ್ತಿಯನ್ನು ನೋಡಿ ಸ್ಟನ್ನಾಗಿ ಅವರು ಹೇಳ್ತಾರೆ, ನಾನು ದೇವರ ಬಳಿಯಲ್ಲಿ ಹೋಗಿ ಕೇಳೋದು, ದೇವರೇ ಮುಂದಿನ ಜನ್ಮ ನನಗೆ ಕೊಡೋದಾದರೆ ಈ ಗೋಪಿಕಾಸ್ತ್ರೀಯರು ಓಡಾಡುವ ಫುಟ್ಪಾತಿನ ಮೇಲೆ ಹುಲ್ಲಿನ ಗಿಡವನ್ನಾಗಿ ಹುಟ್ಟಿಸು, ಒಂದು ಪೊದೆಯೋ ಅಥವಾ ಯಾವುದನ್ನ ಬಳ್ಳಿ ಆಗಬೇಕು. ಎಲ್ಲಿ ಅಂದರೆ ಆ ವೃಂದಾವನದಲ್ಲಿ ಗೋಪಿಕೆಯರು ಓಡಾಡಬೇಕು. ಏನು ಅವರಿಗೆ ತನ್ಮಯತೆ. ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುವ ಹೆಣ್ಣು ಮಕ್ಕಳು ಸಂಸಾರ ಗೆದ್ದಿದ್ದಾರೆ. ಅದನ್ನು ನಮ್ಮ ಗೋಪಾಲದಾಸರು ತುಂಬ ಸುಂದರವಾದ ಕೃತಿ ಮಾಡ್ಯಾರ. ಸಮಾಧಾನ ಮಾಡಲಿಕ್ಕೆ ಅಂತ ಕೃಷ್ಣ ಕಳಿಸಿದಾಗ ಉದ್ಧವರು ಬರ್ತಾರೆ. ಉದ್ಧವರನ್ನು ನೋಡಿ ಮೊದಲು ಬೈತಾರೆ ಗೋಪಿಕೆಯರೆಲ್ಲ, ನೀವೆಲ್ಲ ಮೋಸಗಾರರು, ನೀನು ನಿಮ್ಮ ಕೃಷ್ಣ ಎಲ್ಲರೂ ಹೀಗೆ ದುಂಬಿ ಇದ್ದ ಹಾಗೆ, ಹೂವಿನಿಂದ ಹೂವಿಗೆ ಹಾರತ್ತೆ, ನೀವು ಹುಡುಗಿಯಿಂದ ಹುಡುಗಿಗೆ ಹಾರ್ತೀರಿ ಎಲ್ಲ ಬೈದು ಸಮಾಧಾನ ಮಾಡಿಕೊಂಡು ಏನೋ ದುಃಖದಲ್ಲಿ ಮಾತಾಡೋದು. ನಮ್ಮ ಕೃಷ್ಣ ಬರ್ತಾನ, ನಾಳೆ ಬರ್ತೀನಿ ಅಂದಿದ್ದ ಬಂದೇ ಇಲ್ಲ, ಅಥವಾ ನಾಳೆನೇ ಇನ್ನೂ ಬಂದಿಲ್ವೋ. ಸಾಮಾನ್ಯ ಮಕ್ಕಳಿಗೆ ಅಪ್ಪ ಊರಿಗೆ ಹೋಗ್ಬೇಕಾದ್ರೆ ಸಮಾಧಾನ ಮಾಡಿರ್ತಾನೆ, ನಾಳೆ ಬಂದುಬಿಡ್ತೇನೆ ಅಂತ. ಆ ಮಗು ಅನ್ನ ತಮ್ಮ ನಾಳೆ ಬರ್ತೀನಿ ಅಂದಿದ್ರು ಬಂದೇ ಇಲ್ಲ ಅಪ್ಪ, ಇನ್ನೂ ನಾಳೆ ಬಂದಿಲ್ಲಮ್ಮ, ನಾಳೆ ಬಂದರೆ ಅಪ್ಪ ಬರ್ತಾರೆ. ಆ ನಾಳೆ ಯಾವಾಗ ಬರುತ್ತೆ? ಅಪ್ಪ ಬಂದ ದಿವಸವೇ ನಾಳೆ. ಹಾಗೆ ಇವನಂದ ನಾಳೆ ಇನ್ನೂ ಬಂದಿಲ್ವೋ, ಅಥವಾ ನಾವೇ ಪಾಪ ಮಾಡಿದ್ದೀವೋ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಕೇಳಿದ್ಯಾನಿ ಬಾವೇಳೆಯಲಿ ಕೃಷ್ಣನಾಲೋಚನೆಯೊಳಿದ್ದೇವೇನೋ ಉದ್ಧವ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಪಳ್ಳಿವಾಸಿಗಳಾಮು ಪರಿಪರಿ ಅಲಂಕರಿಸಿ
ಒಲಿಸಿ ಕೊಂಬೋದನರಿಯವೋ ಉದ್ಧವ. ಗೊಲ್ಲಸತಿಯರು ಸದಾ ಗೋರಕ್ಷಕರು ಮೈಯ ತೊಳೆಯಲರಿಯವೋ ಉದ್ಧವ. ಬಲ್ಲಿದನ ಸಹವಾಸ ಮಾಡ್ಯವನ ಮಹಿಮೆಯನೆಲ್ಲ ತಿಳುಹಿಕೊಂಡೆವೋ ಉದ್ಧವ. ಚೆಲ್ಲೆ ಕಂಗಳ ಚಪಲೆಯರು ಮಧುರೆ ನಾರಿಯರ ಒಲುಪಿಗೆ ನಾವೆದುರೇನೋ ಉದ್ಧವ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಚೊಕ್ಕನಾದ ನಿತ್ಯ ತೃಪ್ತನಿಗೆ ಬೆಣ್ಣೆ ಕಳುಹ ನಿಕ್ಕಿದೆವಲ್ಲವೋ ಉದ್ಧವ. ಸಿಕ್ಕಿಸಿಕೊಂಡು ರಾಸಕ್ರೀಡೆಯೊಳವಗೆ ಸೊಕ್ಕಿ ನುಕ್ತಿಯ ನುಡಿದೆವೋ ಉದ್ಧವ. ಕಕ್ಕುಲಾತಿಲಿ ಕಾಮಾಸಕ್ತರಿಗಿವ ದಕ್ಕಿದನೆಂದಿದ್ದೆವೋ ಉದ್ಧವ. ವಕ್ರಗತಿಯಾಗಿ ಅಕ್ರೂರ ಬಂದೆಮ್ಮ ಚಕ್ರಧರನಗಲಿಸಿದನೋ ಉದ್ಧವ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಮತಿ ತಪ್ಪಿದೆವು ನಾವು ಸತಿಯರೆಲ್ಲ ಒಂದಾಗಿ ರಥವ ನಿಲ್ಲಿಸದೆ ಹೋದೆವೋ ಉದ್ಧವ. ಹಿತರಾರೊಯಮಗೆ ಸಾರಥಿ ನಿನ್ನ ಸಹಾಯ ದೊರೆತರೆ ಯತನವ ಮಾಡ್ಪೆವೋ ಉದ್ಧವ. ಪಥವ ತೋರಿಸೋ ಯಮಗೆ ಮುಂದೆಮ್ಮ ಚಲ್ವ ಶ್ರೀಪತಿಯು ಬಂದೊದಗುವಂತೆ ಉದ್ಧವ. ಗತಿಯಾರೋ ಅವನ್ ಹೊರೆತು ಗೋಪಾಲ ವಿಠಲ ಅಚ್ಯುತನ ಮಹಿಮೆ ಕಾಣೆವೋ ಉದ್ಧವ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಅಪಿಬತ ಮಧುಪುರೀಯ ಆರ್ಯಪುತ್ರೋಧುನಾಸ್ತೆ ಸ್ಮರತಿ ಸ ಪಿತೃಗೇಹಂ ಸೌಮ್ಯ ಬಂಧೂಂಶ್ಚ ಗೋಪಾನ್ ಕ್ವಚಿದಪಿ ಸಕಥಂ ನಃ ಕಿಂಕರೀಣಾಂ ಗೃಹೀತೋ ಭುಜಮಗರು ಸುಗಂಧಂ ಮೂರ್ಧ್ನದಾಸ್ಯತ್ಕದಾನು. ಕೃಷ್ಣ ಚೆನ್ನಾಗಿದ್ದಾನ? ಯಾವಾಗಾದರೂ ನಂದಗೋಕುಲ ಅವರ ಅಪ್ಪ ಅಮ್ಮ ಇಲ್ಲ ಅವನು ಆಟ ಆಡಿದ್ದು ನೆನೆಸ್ಕೊಂಡ ಉದ್ಧವ? ಅವನು ಗಂಧ ಹಚ್ಚಿದ ಕೈಯಿಂದ ನಮ್ಮ ತಲೆಯ ಮೇಲೆ ಆಗಾಗ ಕೈ ಇಡೋನು. ಇನ್ನೊಮ್ಮೆ ಅದನ್ನು ನಾವು ಇಡಿಸಿಕೊಳ್ಳುವ ಭಾಗ್ಯ ನಮಗುಂಟ. ಉದ್ಧವ, ನಿನ್ನಲ್ಲಿ ಒಂದೇ ಒಂದು ಪ್ರಾರ್ಥನೆ. ಕೃಷ್ಣ ನನ್ನೊಟ್ಟಿಗೆ ಮಾತಾಡಬೇಕಾದ್ರೆ ಗೋಪಿಕೆಯರ ಜೊತೆ ರಾಸಕ್ರೀಡೆಯಲ್ಲಿ ನಾನು ಭಾಗವಹಿಸಿದಾಗ ಅವರ ತಲೆ ಮೇಲೆ ಕೈಯನ್ನು ಇಟ್ಟಿದ್ದೆ ಅಂತ ಕೃಷ್ಣ ನನಗೆ ಹೇಳ್ದ ಅಂತ ನೀನು ಹೇಳಿಬಿಡು ಸಾಕು. ಅವನು ಇಟ್ಟಿದ್ನೋ ಬಿಟ್ಟಿದ್ನೋ, ಅವನು ಹೇಳಿದಾನೋ ಬಿಟ್ಟಿಯಾನೋ, ನೀನು ಅಷ್ಟು ಹೇಳಿದ್ರೂ ನಮಗೆ ಸಮಾಧಾನ ಆಗತ್ತೋ. ಉದ್ಧವರು ಕಣ್ತುಂಬ ನೀರು ತುಂಬಿ ಬಂತು. ನಮ್ಮಮ್ಮ ಸಾವಿರಾರು ಜನ್ಮಗಳಲ್ಲಿ ಅರಣ್ಯದಲ್ಲಿದ್ದು ಗೆಡ್ಡೆ ಗೆಣಸನ್ನು ತಿಂದು ಸರ್ವಸ್ವವನ್ನು ಪರಿತ್ಯಾಗ ಮಾಡಿದ ಋಷಿಮುನಿಗಳಿಗೂ ಬಾರದ ಏಕಾಗ್ರತೆ ನಿಮಗೆ ಬಂದಿದೆ. ಅಡಿಗೆ ಮನೆಯಲ್ಲೇ ಅಡಿಗೆ ಮಾಡ್ತಾ ಮಾಡ್ತಾ ಸಂಸಾರವನ್ನು ಗೆದ್ದ ಪುಣ್ಯಾತ್ಗಿತ್ತೆಯರು ನೀವು.
ಏನನ್ನ ಮಾಡಿದರೂ ಕೃಷ್ಣ ಪ್ರೇರಣೆಯ ಕೃಷ್ಣ ಪ್ರೀತ್ಯರ್ಥಂ. ಯಾರಿಗುಂಟು, ಯಾರಿಗೆಲ್ಲ ಈ ಭಾಗ್ಯ? ತುಂಬ ಸಂತೋಷ ನಿಮ್ಮನ್ನು ನೋಡಿ. ಕೃಷ್ಣ ನಿಮ್ಮೊಳಗೇ ಇದ್ದಾನೆ, ಅದನ್ನೇ ನಾನು ನಿಮಗೆ ಹೇಳಲಿಕ್ಕೆ ಬಂದದ್ದು. ಹೌದಾ? ಹೌದು. 6 ತಿಂಗಳು ಸಮಾಧಾನ ಮಾಡಿ ನೀನು ಕೃಷ್ಣನಿಗೆ ಹೇಳ್ತೀಯಾ? ಅದಕ್ಕೆ ಅವರಂತ ನಾನು ಹೇಳೋದೇನಿಲ್ಲ, ಕೃಷ್ಣನನ್ನು ನಾನೇ ಕೇಳ್ತೇನೆ. ಏನು ಕೇಳ್ತಿ? ಕೃಷ್ಣ ನನಗೆ ಮುಂದಿನ ಜನ್ಮ ಕೊಡೋದಾದರೆ ಗೋಪಿಕೆಯರು ಓಡಾಡುವ ಜಾಗದಲ್ಲಿ ಆಸಾಮಹೋ ಚರಣರೇಣು ಜುಷಾಮಹಂ ಸ್ಯಾಮ್. ಚರಣ ರೇಣುಗಳನ್ನು, ರೇಣು ಅಂದರೆ ಧೂಳು, ಅವರ ಪಾದಕ್ಕೆ ಹತ್ತಿದ ಧೂಳನ್ನು ನಾನು ಸೇವನೆ ಮಾಡುವ ಅಂದ್ಕೊಂಡೆ. ಅದು ಕಡಿಮೆ, ಅವರ ಪಾದವೇ ನನ್ನ ಮೇಲೆ ಇಡಬೇಕು. ವೃಂದಾವನೇ ಕಿಮಪಿ ಗುಲ್ಮಲತೋಷಧೀನಾಂ. ವೃಂದಾವನದಲ್ಲಿ ಯಾವುದೋ ಒಂದು ಔಷಧಿ ಗಿಡವೋ ಬಳ್ಳಿಯೋ ಹುಲ್ಲೋ, ಅಲ್ಲಿ ಗೋಪಿಕೆಯರು ಓಡಾಡ್ತಾ ಇರಬೇಕು. ಅವರ ಪಾದದ ಧೂಳು ನನಗೆ ಹತ್ತುತ್ತಾ ಇರಬೇಕು, ಪಾದ ಸ್ಪರ್ಶ ಆಗ್ತಾ ಇರಬೇಕು. ಅಂಥ ಪುಣ್ಯಾತಗಿತ್ತಿಯರನ್ನು ನಾನೆಲ್ಲೂ ನೋಡಲಿಲ್ಲ. ಯಾಸಾಂ ಹರಿಕಥೋದ್ಗೀತಂ ಪುನಾತಿ ಭುವನತ್ರಯಂ ವಂದೇ ನಂದೌ ರಜಸ್ತ್ರೀಣಾಂ ಪಾದರೇಣುಂ ಅಭೀಕ್ಷ್ಣಶಃ. ಮೇಲಿಂದ ಮೇಲೆ ಅವರ ಪಾದಧೂಳವನ್ನು ಬಯಸುವ ವ್ಯಕ್ತಿ ನಾನು ಅಂಥೇಳಿ ಉದ್ಧವರು ಉದ್ಗಾರ ತೆಗೆದಾರೆ. ಹೇಳಲಿಕ್ಕೆ ಬಂದದ್ದು, ದೇವರನ್ನು ಹಚ್ಚಿಕೊಂಡ ಗೋಪಿಕಾಸ್ತ್ರೀಯರ ಪಾದ ಇಟ್ಟರೇನೆ ಭಾಗ್ಯ ಅನ್ನೋದಾದರೆ, ಸರ್ವೋತ್ತಮನಾದ ದೇವರು ಪಾದವನ್ನು ಆ ಕಲ್ಲಿನ ಮೇಲೆ ಇಡ್ತಾನೆ ಅಂದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದು? ಅದಕ್ಕೆ ದೇವತೆಗಳಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಇಲ್ಲಂತೆ. ನಾನು ಅದೇ ಆಗಬೇಕು, ಇದೇ ಆಗಬೇಕು, ನಾನು ಅದೇ ಮಾಡ್ತೇನೆ, ಇದೇ ಮಾಡ್ತೇನೆ. ದೇವರು ನನಗೆ ಏನು ಆರ್ಡರ್ ಮಾಡ್ತಾನೋ ಅದು ನನ್ನ ಭಾಗ್ಯ. ನೀನೇನಾದರೂ ಹೇಳು, ನಾನು ನಿನ್ನ ಮೇಲೆ ಪಾದವನ್ನು ಇಡ್ತೇನೆ, ನೀನು ಕಲ್ಲಾಗು, ಆಗ್ತೇನೆ. ನಾನು ನಿನ್ನ ಮೇಲೆ ಊಟವನ್ನು ಮಾಡ್ತೇನೆ, ನೀನೊಂದು ಬಾಳೆ ಎಲೆ ಆಗು, ಅವಶ್ಯ ಆಗ್ತೇನೆ. ನಿನ್ನ ಬಳಕೆಗೆ ಬರೋದಾದರೆ ಯಾವ ಜನ್ಮ ಆದ್ರೇನು, ನಿನ್ನ ಬಳಕೆಗೆ ಬಾರದ ಬೆಳ್ಳಿಯೋ ಬಂಗಾರವೋ ಯಾವುದಿದ್ರೆ ಏನು? ಭಾಗವತ ಒಂದು ಮಾತನ್ನು, ಶಾವವು ಕರವುನು ಕುರುತೆ ಸಪರ್ಯಾಂ ಹರೇ ಲಸತ್ ಕಂಚನ ಕಂಕಣವ್ವ. ಕೈ ತುಂಬ ಬಂಗಾರದ ಕಂಕಣಗಳನ್ನು ಹಾಕಿಕೊಂಡ್ಯಾನೆ, ಆದರೆ ಎಂದೂ ದೇವರನ್ನು ಮುಟ್ಟೋದಿಲ್ಲ, ಅದೇ ಶಾಲಿಗ್ರಾಮಾದಿಗಳ ಸ್ಪರ್ಶ ಮಾಡೋದಿಲ್ಲ, ಭಾಗವತಾದಿ ಗ್ರಂಥಗಳ ಸ್ಪರ್ಶ ಮಾಡೋದಿಲ್ಲ, ಭಗವದ್ಭಕ್ತರ ಪಾದ ಸ್ಪರ್ಶ ಮಾಡೋದಿಲ್ಲ. ಅಂದರೆ ಕೈ ತುಂಬ ಅವನು ಬಂಗಾರ ಹಾಕಿಕೊಂಡು ಅದು ಕೈಯಲ್ಲ, ಶವದ ಕೈ ಅಂತಾರೆ. ಇದ್ಯಾರು? ಶೌನಕರು ಸೂತರನ್ನು ಭಾಗವತ ಹೇಳಿ ಅಂತ ಕೇಳುವ ಮುಂಚೆ ನಮ್ಮ ಅವಯವಗಳು ಹಾಗಾಗಬಾರದು. ಯಾರ ಕಿವಿಯಲ್ಲಿ ದೇವರ ವಾರ್ತೆ ಬಿದ್ದಿಲ್ಲ ಅವನ ಕಿವಿಯಲ್ಲ, ಅದು ಇಲಿ ಓಡಾಡೋ ಬಿಲ. ಅವರು ಬೈತಾರದನ್ನು. ಬಿಲೇ ಬತೋರುಕ್ರಮ ವಿಕ್ರಮಾನ್ನೇನ ಶೃಣ್ವತ ಕರ್ಮಪುಟೇನ ರಸ್ಯ ಜಿಕ್ವಾಸತಿ ದಾರ್ದುರಿಕೇವ ನ ಸ್ಯಾತ್ ನಚೇತ್ ಪ್ರಗಾಯತ್ಯುರುಗಾಯ ಗಾಥಾಂ. ಪದಾರ್ಥ ಎಷ್ಟಿದೆ, ಹೇಗಿದೆ ಅನ್ನೋದಲ್ಲ, ಹೇಗೆ ಅದರ ವಿನಿಯೋಗ ಆಗಿದೆ ಅನ್ನೋದು ತುಂಬ ಮುಖ್ಯ. ಅದರಲ್ಲೂ ನಮ್ಮ ಮನೆಯಲ್ಲಿರುವ ಪದಾರ್ಥಗಳು ದೇವಬ್ರಾಹ್ಮಣರಿಗೆ ಉಪಯೋಗ ಬಿದ್ದಿದೆ, ಕೊಟ್ಟವನಿಗೆ ಅದು ಉಪಯೋಗ ಬಿದ್ದಿದೆ ಅಂದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದು? ಕಡೇ ಪಕ್ಷ ಒಂದು ಮಾತಂದರು, ದೇವರಿಗೆ ವಿನಿಯೋಗಿಸದೇ ಇದ್ದರೆ ಹಾಳಾಗುಲಿ, ನೀನಾದರೂ ವಿನಿಯೋಗ ಮಾಡು. ಅದೂ ಮಾಡದೆ, ದಾನವೂ ಇಲ್ಲ, ಭೋಗವೂ ಇಲ್ಲ, ಕಡೆಗೆ ಇನ್ಯಾವನೂ ಹೊತ್ಕೊಂಡು ಹೋಗ್ತಾನೆ, ಆಗೋದು ಬೇಡ ಅಂತ. ಹಾಗಾಗಿ ನಾವು ಕಲ್ಲಾಗಲಿ ಮಣ್ಣಾಗಲಿ ಗಿಡ ಆಗಲಿ ದೇವರಿಗೆ ಉಪಯೋಗ ಬೀಳುವಂಥವರು ಆಗಬೇಕು ಅಂತ ಆ ಮಾತು ಇಲ್ಲಿ ನೆನಪಾಗತ್ತೆ. ಈ ಎಲ್ಲ ದೇವತೆಗಳಿಗೆ ಡಿಗ್ನಿಟಿ ಆಫ್ ಲೇಬರ್ ಇಲ್ಲ. ಸ್ವಾಮಿ ನಮ್ಮ ಮೇಲೆ ಪಾದವನ್ನು ಒಂದಿನ ಇಡಲಿ ಸಾಕು, ಒಂದೇ ಒಂದು ದಿವಸ ಸಾಕು ಅಂಥೇಳಿ ಎಲ್ಲರೂ ತಮ್ಮ ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಅಲ್ಲಿ ಬಂದಿದ್ದಾರೆ ತಿರುಪತಿ ಬೆಟ್ಟಕ್ಕೆ. ತಸ್ಯೋಪರಿ ವರ ದಿವ್ಯ ಸ್ವಾಮಿ ಪುಷ್ಕರಣಿ ಶುಭ ಮಚ್ಚ ಕಚ್ಚಪ ದರ್ಪಾಢ್ಯ ಜಲಕುಕ್ಕುಟಭೂಷಿತ. ಅಲ್ಲೊಂದು ಸುಂದರವಾದ ಸ್ವಾಮಿ ಪುಷ್ಕರಣಿ ನಾವು ನೀವು ನೋಡಿದ್ದೇವೆ. ಆ ಕಾಲದಲ್ಲಿ ಬೇಕಾದಷ್ಟು ಅಲ್ಲಿ ಜಲಚರಗಳೆಲ್ಲ ಇತ್ತು. ತುಂಬ ಪವಿತ್ರವಾದ ತೀರ್ಥ ಅದು. ಇಲ್ಲಿ ಅದರ ಬಗ್ಗೆ ಹೆಚ್ಚಿನ ಮಹಿಮೆಯನ್ನು ಹೇಳಿಲ್ಲ, ಒಂದು ಸ್ವಲ್ಪ ಮಾತ್ರ ಹೇಳಿದ್ದಾರೆ. ಜನ್ಮ ಜನ್ಮಾಂತರದ ಪುಣ್ಯ ಇದ್ದರೆ ಅಲ್ಲಿ ಸ್ನಾನಾದಿಗಳನ್ನು ಮಾಡಲಿಕ್ಕೆ ಆಗತ್ತೆ ಅಂತ. ಆದರೆ 12 ಪುರಾಣಗಳಲ್ಲಿ
ವೆಂಕಟಾಚಲದ ಮಹಾತ್ಮೆಯನ್ನು ಹೇಳಿದ್ದಾರೆ. ಶ್ರೀನಿವಾಸನ ಮಹಿಮೆ ಅಲ್ಲ, ಸಮಗ್ರ ಪರ್ವತದ್ದು ಬೇರೆ ಬೇರೆ ತೀರ್ಥಗಳು ಏನು, ಅದು ಬರಲಿಕ್ಕೆ ಕಾರಣ ಏನು, ತುಂಬೂರು ತೀರ್ಥ, ಪಾಂಡು ತೀರ್ಥ, ಇನ್ನೂ ಅನೇಕ ತೀರ್ಥಗಳೆಲ್ಲ ಇದ್ದಾವೆ. ಅದರ ಇತಿಹಾಸವನ್ನು, ಅದು ಬರಲಿಕ್ಕೇನು ಕಾರಣ, ಇದೆಲ್ಲವನ್ನು ಹೇಳ್ತಾ ಸ್ವಾಮಿ ಪುಷ್ಕರಣಿಯ ಬಗ್ಗೆ ತುಂಬ ಒಳ್ಳೆಯ ಡೇಟಾ ಇದೆ. ಒಂದು ಪದ್ಮಪುರಾಣದಲ್ಲೊಂದು, ಸ್ಕಾಂದ ಪುರಾಣದಲ್ಲಿ ಒಂದು. ಸ್ವಾಮಿ ಪುಷ್ಕರಣಿ ಎಲ್ಲ ತೀರ್ಥಗಳ ಉಗಮ ಸ್ಥಾನ ಅಂತ. ಗಂಗಾದಿ ಸಕಲ ತೀರ್ಥಗಳು ಅಲ್ಲಿಂದಾನೇ ಹೊರಟಿದ್ದು ಅಂತ. ಹಾಗೇನಿಲ್ಲ, ಗಂಗೋತ್ರಿಯಿಂದ ಗಂಗೆ ಬಂದದ್ದು, ಯಮುನೋತ್ರಿಯಲ್ಲಿ ಯಮುನೆ, ತ್ರಯಂಬಕೇಶ್ವರ ಅಂತ ಅಲ್ಲಿ ಗೋದಾವರಿ, ಎಲ್ಲವೂ ಸ್ವಲ್ಪ ಎಕ್ಸಾಜರೇಷನ್ಗೆ ಒಂದು ಬೇಕಲ್ಲ, ಅದಕ್ಕೆ ಒಂದು ಕಥೆಯನ್ನು ಪದ್ಮಪುರಾಣ ಹೇಳುತ್ತೆ. ನಡೆದ ಘಟನೆ ಅದು, ಕಥೆ ಅಷ್ಟೇ ಅಲ್ಲ. ಬ್ರಹ್ಮದೇವರ ಹೆಂಡತಿ ಸರಸ್ವತಿ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡಿದ್ಲಂತೆ, ಸ್ವಾಮಿ ನಾನೊಂದು ನದಿಯಾಗಿ ಹರಿಬೇಕು. ಯಾಕೆ? ಪರಮಾತ್ಮನ ಪಾದೋದಕವಾದ ಗಂಗೆಗೆ ಸಿಕ್ಕಾಪಟ್ಟೆ ವ್ಯಾಲ್ಯೂ ಇದೆ, ನಿಮ್ಮ ಅನುಗ್ರಹದಿಂದ ನಾನು ಗಂಗೆಯನ್ನು ಬೈಪಾಸ್ ಮಾಡಬೇಕು, ಗಂಗೆಕ್ಕಿಂತ ನನಗೆ ಹೆಚ್ಚು ಬೆಲೆ ಬರುವಂತೆ ನದಿಯಾಗಿ ಹರಿಬೇಕು. ಆಯಿತು ಅಂದರು ಬ್ರಹ್ಮದೇವರು. ತಥಾಸ್ತು. ಸರಸ್ವತಿ ನದಿಯಾಗಿ ಹರಿಲಿಕ್ಕೆ ಪ್ರಾರಂಭ ಮಾಡಿದ್ಲು. ಆ ನದಿ ತೀರಕ್ಕೆ ಒಬ್ಬ ಋಷಿಗಳು, ಪುಲಸ್ತ್ಯರು ಅಂತ, ರಾವಣನ ತಾತ, ಅವರು ಬಂದರು. ತಪಸ್ಸಿಗೆ ಬಂದಾಗ ಅವರಿಗೆ ಒಂದು ಬಯಕೆ ಇತ್ತಂತೆ, ನದಿಯ ಅಭಿಮಾನಿಯಾದ ಸರಸ್ವತಿ ಬಂದು ಇವರನ್ನು ಮಾತಾಡಿಸ್ಲಿ. ಏನು ಸ್ವಾಮಿ ಇಲ್ಲಿ ಬಂದಿದ್ದೀರಿ, ತುಂಬ ಸಂತೋಷ, ತಪಸ್ಸು ಮಾಡಲಿಕ್ಕೇನೋ ಬಂದಾಗಿದೆ, ರಾತ್ರಿ ಫಳಾರನೋ ಊಟನೋ ಅಥವಾ ಹಾಲೋ ಎಳ್ಳೀರೋ ಪಾನಕನೋ ಅವಳು ಕೇಳಬೇಕಾಗಿತ್ತಂತೆ. ಅವಳು ಬಂದಿಲ್ಲ, ವಿಚಾರಿಸಿಲ್ಲ. ಅದಕ್ಕೆ ಕೋಪಗೊಂಡು, ನಿನಗೆ ಎಲ್ಲ ನದಿಗಳಕ್ಕಿನ್ನ ನಾನು ಸುಪ್ರೀಂ ಅನ್ನುವಂತಹ ಅಹಂಕಾರ ಇದೆ, ನೀನು ಹರಿಯೋದು ಕಾಣೋದೇ ಬೇಡ ಅಂತ. ಅದಕ್ಕೆ ಗುಪ್ತಗಾಮಿಯಾಗಿ ಕೂತ್ಬಿಟ್ಲು ಪಾಪ. ಗಂಗಾಯಮನ ಕಾಣುತ್ತೆ, ಸರಸ್ವತಿ ಗುಪ್ತಗಾಮಿ. ಅವಳು ಸುಮ್ಮನೆ ಇರಲಿಲ್ಲ. ಅಲ್ರಿ, ನಿಮ್ಮ ಪಾಡಿಗೆ ನೀವು ಬಂದು ತಪಸ್ಸು ಮಾಡ್ಕೊಂಡು ಹೋಗೋದು ಬಿಟ್ಟು ಅಕ್ಕಪಕ್ಕದ ಮನೆಯವ್ರು ನಂಗೆ ಬರಲಿಲ್ಲ, ತಾಂಬೂಲ ಕೊಡಲಿಲ್ಲ, ಇದೆಲ್ಲ ಎಕ್ಸ್ಪೆಕ್ಟ್ ಮಾಡೋದಾ? ನಿಮಗೊಬ್ಬರಿಗೆ ಎಲ್ಲ ಕೊಡ್ಲಿಕ್ಕೆ ಬರೋದು, ನನಗೂ ಬರುತ್ತೆ ಅಂದವಳು. ಅವಳು ಶಾಪ ಕೊಟ್ಟಳು, ನಿಮ್ಮ ವಂಶದಲ್ಲಿ ರಾಕ್ಷಸರು ಹುಟ್ಟಲಿ ಅಂತ. ಅವರು ಸ್ಟನ್ನಾಗಿ ಬಿಟ್ಟರು. ಅಮ್ಮ, ನಾವು ಮನುಷ್ಯರೇ, ನಮಗೆ ಕೋಪ ಬೇಗ ಬರುತ್ತೆ, ನಿಮಗೆ ಹಣೆ ಬರ ಏನು ಅನ್ನೋ ಚೆನ್ನಾಗಿ ಗೊತ್ತಿರುತ್ತೆ, ಹಾಗೆಲ್ಲ ನಮಗೆ ಶಾಪ ಕೊಟ್ಟರೆ ಗತಿ ಏನು? ಏನಾದರೂ ಅನುಗ್ರಹ ಮಾಡು. ತಪ್ಪಾಯಿತು, ನಾನು ಹಾಗೆ ಅನ್ನಬಾರ್ದಾಗಿತ್ತು, ಏನೋ ಅಂದೆ. ತುಂಬ ಬೇಡಿಕೊಂಡದ್ದಕ್ಕೆ ಒಂದು ವರ ಕೊಟ್ಟಳು, ನಿನ್ನ ವಂಶದಲ್ಲಿ ಮಹಾವಿಷ್ಣು ಭಕ್ತ ಒಬ್ಬ ಹುಟ್ಟುತ್ತಾನೆ. ಅದಕ್ಕೆ ಅವರಿಬ್ಬರು ಹುಟ್ಟಿದ್ದು ರಾವಣ ಕುಂಭಕರ್ಣ ಮೊದಲು ಶಾಪ. ಇನ್ನೊಂದು ಅವರಿಗೆ ಸಂತೋಷಕ್ಕಾಗಿ ಇನ್ನೊಂದು ಮಗು ಹೇಳಿದ್ದು ವಿಭೀಷಣ. ಇವಳ ಶಾಪ ವಾಪಸ್ ತಗೊಳ್ಳಿಕ್ಕಾಗಲಿಲ್ಲ ಋಷಿಗಳಿಗೆ. ಬ್ರಹ್ಮದೇವರ ಹತ್ರನೇ ಬಂದು, ಸ್ವಾಮಿ ಇದೇನಿದು, ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡ ಅಂತಾರಲ್ಲ, ಹಾಗಾಯಿತು. ನೀವೇನೋ ನದಿಯಾಗಿ ಹರಿ ಅಂತಂದರೆ ಆ ನದಿ ಕಾಣೋದೇ ಬೇಡ ಅಂತ ಆಚಾರ ಅಂದ್ಬಿಟ್ಟು ಹೊಟ್ಟೋದು. ಅದು ಹೇಗಿದೆ ಅಂದರೆ, ಫೋಟೋ ತೆಗೆಸ್ಕೋಬೇಕಾದ್ರೆ ಮುಸ್ಕ ಹಾಕ್ಕೊಂಡು ಫೋಟೋ ತೆಗೆಸ್ಕೊಂಡಾಗಿದೆ ಅದು. ಅಥವಾ ಇದೆಲ್ಲ ಇದೆಯಲ್ಲ, ನಾವು ಕರೋನಾ ಬಂದಾಗ ಹಾಕೋತೆ ಮಾಸ್ಕು, ಆ ಮಾಸ್ಕಲ್ಲೂ ವೆರೈಟಿ ಎಲ್ಲ ಇದೆ, ಮೂಗು ಮೂತಿ ಎಲ್ಲ ಮುಚ್ಚಿಕೊಂಡು ಫೋಟೋ ತೆಗೆಸ್ಕೊಂಡು ಏಲಿಯನ್ ಇದ್ದಾಗಿರ್ತೀವಿ ಎಲ್ಲರೂ. ಹಾಗಾಯ್ತಿದು, ನೀವು ದಯಮಾಡಿ ಅನುಗ್ರಹ ಮಾಡಿರಿ. ಆಯಿತು, ನೀನು ನದಿಯಾಗಿ ಹರಿದಾಗ ಕಾಣೋದು ಬೇಡ ಅಂದ್ಯಾರೆ ಬ್ರಹ್ಮಶಾಪ ಏನು ಮಾಡಲಿಕ್ಕಾಗೋದಿಲ್ಲ. ಆದರೆ ನೀನು ನೀರಾಗೇ ಇರೋದು ಬೇಡ ಅಂದಿಲ್ಲ. ನಿನಗೊಂದು ನಾನು ಅನುಗ್ರಹ ಮಾಡ್ತೇನೆ, ಒಂದು ಸರೋವರ ಆಗು, ಎಲ್ಲ ನೀರಿನಗಿಂತ ನೀನು ಶ್ರೇಷ್ಠವಾದ ನೀರು ಅಂತ. ಸರಸ್ವತಿ ಅಂದು ಇದು ಕಾನ್ಸುಲೇಷನ್ ಪ್ರೈಸ್ ಇದ್ದಾಗಿದೆ. ನದಿಯಲ್ಲಿ ಸರೋವರ ಎಲ್ಲಿ? ಮಕ್ಕಳು ಹಠ ಮಾಡಿದಾಗ ನಾನು ಫಸ್ಟ್ ಬಂದೆ ಅಂತ ಮಗು ಆಡುತ್ತೆ. ಅವತ್ತು ಪಾರ್ಟಿಸಿಪೇಟೇ ಮಾಡಿರಲ್ಲ ಅದು. ಏನು ಮಾಡ್ತೀರಿ? ಅಪ್ಪ ಅಮ್ಮ ಹೋಗಿ ಸ್ಕೂಲವ್ರ ಹತ್ರ ಬೇಡಿಕೊಂಡು, ದಯಮಾಡಿ ನೀವು ಏನಾದರೂ ಪ್ರೈಸ್ ಕೊಡಿ, ಅದು ನೀವು ದುಡ್ಡು ಕೊಡಬೇಡ್ರಿ, ನಮ್ಮ ಮನೆ ತುಂಬ ಚಂಬುಗಳಿದೆ ತಾಮ್ರದ್ದು, ಒಂದು ಕೊಡ್ತೀನಿ, ನಮ್ಮ ಮಗು ಒಂದು ಚಂಬು ಕೊಟ್ಬಿಡ್ರಿ, ಅದಕ್ಕೇನೋ ಸಂತೋಷ. ಹಾಗಾಯ್ತಲ್ಲ ಇದು. ಇಲ್ಲ ಇಲ್ಲ, ಸುಮ್ಮನೆ ನಾಮಕಾವಸ್ಥೆಗೆ ನೀನು
ಪವಿತ್ರವಾದ ಸರೋವರ ಅಲ್ಲ. ನಾನೊಂದು ಅಮೆಂಡ್ಮೆಂಟ್ ತರ್ತೇನೆ, ದೇವತೆಗಳಿಗೆ ಹೇಳ್ತೇನೆ. ಏನಂತ? ಪ್ರತಿ ವರ್ಷ ಎಲ್ಲ ದೇವತೆಗಳು ಆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಬಂದರೇನೆ ನಿಮ್ಮ ಪೋಸ್ಟು ನಿಮಗೆ ಗಟ್ಟಿ. ಅದ್ಯಾವುದು ಅಂದರೆ ಧನುರ್ಮಾಸಿ ಸಿತೆ ಪಕ್ಷೆ ದ್ವಾದಶ್ಯಾಂ ಅರುಣೋದಯೇ. ಧನುರ್ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಅರುಣೋದಯಕ್ಕೆ, ಸೂರ್ಯೋದಯಕ್ಕೂ 1.5-2 ಗಂಟೆ ಮುಂಚೆ 33 ಕೋಟಿ ದೇವತೆಗಳು ಬಂದು ಅಲ್ಲಿ ಮುಳುಗಿ ಹೋಗ್ತಾರೆ. ನಮಗೆ ಕಾಣೋದಿಲ್ಲ. ತುಂಬ ಪುಣ್ಯ ಅಲ್ಲಿ ಅವತ್ತು ಸ್ನಾನ ಮಾಡಿದರೆ. ಇಲ್ಲೆಲ್ಲ ವೈಕುಂಠ ಏಕಾದಶಿ, ವೈಕುಂಠ ದ್ವಾರ ತೆಗೆದಿರೋದು ಇಲ್ಲೂ ಮಾಡಿರ್ತಾರೆ. ವೈಕುಂಠ ದ್ವಾರ ಅಲ್ಲಿ ವಿಶೇಷವಾಗಿ ತಿರುಪತಿಯಲ್ಲಿದೆ, ಅಲ್ಲಿ ಹೋಗಿ ಬಂದರೆ ಪುಣ್ಯ ಅಂತ. ಈಗ ಸಿಕ್ಕ ದೇವಸ್ಥಾನದಲ್ಲೆಲ್ಲ ವೈಕುಂಠ ದ್ವಾರ ಮಾಡಿಬಿಟ್ಟಾರೆ. ಗಣೇಶನ ಗುಡಿ, ಅಯ್ಯಪ್ಪನ ಗುಡಿ, ಎಲ್ಲ ಕಡೆ ವೈಕುಂಠ ದ್ವಾರ. ಎಲ್ಲಿ ಶ್ರೀನಿವಾಸನ ಹತ್ರ ಇದೆ ಅದು ಅಫಿಷಿಯಲ್ಲಾಗೆ. ಆದರೆ ದ್ವಾದಶಿ ದಿವಸ ಅಲ್ಲಿ ಸ್ನಾನವನ್ನು ಮಾಡಿ ಬರಬೇಕು ಅಂತ ಎಲ್ಲ ದೇವತೆಗಳು ಬಂದಿರ್ತಾರೆ. ಸಮಾಧಾನ ಆಯಿತಾ ಅಂದ್ರೆ ಸಮಾಧಾನ ಆಯಿತು. ಪರಮ ಪವಿತ್ರವಾದಂತಹ ತೀರ್ಥ ಅದು. ಎಲ್ಲ ನದ್ಯಭಿಮಾನಿ ದೇವತೆಗಳು ಅಲ್ಲಿ ಮುಳುಗಿ ಬಂದರೆ ಮತ್ತೆ ಅವರಿಗೆ ಪುನರ್ಜನ್ಮ ಇದ್ದ ಹಾಗೆ. ಆ ದೃಷ್ಟಿಯಲ್ಲಿ ಗಂಗಾದಿ ಸಕಲ ತೀರ್ಥಗಳ ಉಗಮಸ್ಥಾನ ಅಂತ ಅಂದದ್ದು. ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಈ ಗಾಡಿಗಳಿಗೆಲ್ಲ ವರ್ಷಕ್ಕೊಮ್ಮೆ ಮಾಡ್ತಾರಲ್ಲ, ಅದು ದೇವತೆಗಳಿಗೆ FC ಇದು. ಧನುರ್ಮಾಸದ ಶುಕ್ಲ ಪಕ್ಷದ ದ್ವಾದಶಿ. ಇದಾದ ಮೇಲೆ ಅಷ್ಟು ಪವಿತ್ರವಾದದ್ದು. ಸನ್ನಿಧಾನೇನ ತತ್ತೀರ್ಥೆ ಮನುಜ ಭಾಗ್ಯಶಾಲಿನಃ. ಅನೇಕ ಜನ ಅಲ್ಲಿ ಸ್ನಾನಾದಿಗಳನ್ನು ಮಾಡಿ ಉದ್ಧಾರ ಆಗಿದ್ದಾರೆ. ಸ್ವಯಂ ಶ್ರೀರಾಮಚಂದ್ರ ಅಲ್ಲಿ ಸ್ನಾನ ಮಾಡಿದಾನ. ರಾಮೋಪಿ ತತ್ರ ಸ್ನಾನೇನ. ಅದಾದ ಮೇಲೆ ಸೀತೆಯ ಸುದ್ದಿ ಗೊತ್ತಾಗಿದ್ದು ಅಂತ ದೇವರಿಗೆ ಗೊತ್ತು. ಇದೊಂದು ನಿಮಿತ್ತ ಮಾಡಿಕೊಂಡ. ಇಂಥ ಪವಿತ್ರವಾದಂತಹ ಪರ್ವತದಲ್ಲಿ ಶ್ರೀನಿವಾಸ ವಾಸ ಮಾಡ್ತಾ ಇದ್ದಾಗ ಒಮ್ಮೆ ಚೋಳರಾಜ ಅಂತ ಕೆಳಗೆ ಆಳ್ತಾ ಇದ್ದ, ಚಂದ್ರಗಿರಿಯ ರಾಜ. ಚೋಳರಾಜನ ಕಾಲದಲ್ಲಿ ಲಕ್ಷ್ಮೀದೇವಿಗೆ ಒಂದು ಅಪೇಕ್ಷೆ ಬಂತು. ಗಂಡನ ಸೇವೆ ವಿಶೇಷವಾಗಿ ಮಾಡುವ ಅಂತ ಬ್ರಹ್ಮದೇವರನ್ನು ಆಕಳು, ರುದ್ರದೇವರನ್ನು ಕರು ಮಾಡಿಕೊಂಡು ತಾನು ದನ ಕಾಯೋಳ ವೇಷ ಹಾಕಿಕೊಂಡು ಬಂದಿಯಾಳೆ. ದಿನ ಬ್ರಹ್ಮದೇವರು ದೇವರಿಗೆ ಅಭಿಷೇಕ ಮಾಡಲಿ ಅಂತ ಚೋಳರಾಜನ ಆಸ್ಥಾನಕ್ಕೆ ಬಂದು ಆ ಆಕಳನ್ನು ಮಾರಿ ಹೋದ್ಲು. ಇದು ಸಾಮಾನ್ಯ ಆಕಳಲ್ಲ, ಇದರ ಹಾಲನ್ನು ಕುಡಿದವರಿಗೆ ಮುಪ್ಪು ಬರಲ್ಲ, ಯಾರ ಕೂದಲು ಬಿಳಿಯಾಗಿರುತ್ತೆ, ಕಪ್ಪಾಗತ್ತೆ, ಈ 108 ಹೇಳಿದ್ಲು. ರಾಜ ಏನು ಮಾಡ್ದ, ಆ ಆಕಳು ನನ್ನ ಮಗುವಿಗೆ ಇರಲಿ ಅಂತ ತಗೊಂಡ. ಒಳ್ಳೆಯ ಪದಾರ್ಥವನ್ನು ತಗೊಳ್ಳೋದು ತಪ್ಪಲ್ಲ. ಅದು ದೇವರಿಗೆ ಬಳಸಬಹುದಾದದ್ದಾದರೆ ಒಂದೇ ಒಂದು ಮಾತನ್ನು ಆಡಿದರೆ ತುಂಬ ಪುಣ್ಯ ಇದೆ. ಈ ಆಕಳನ್ನು ದೇವರ ಅಭಿಷೇಕಕ್ಕೆ ನಾನು ಬಳಸ್ತೀನಿ. ಅಭಿಷೇಕ ಮಾಡಿದ ಹಾಲು ನಮಗೆ ವಾಪಸ್ ಬರುತ್ತೆ, ಏನು ದೇವರು ಕುಡಿದು ಕೂತ್ಕೊಂಬಲ್ಲ. ಒಳ್ಳೆಯ ಪದಾರ್ಥಗಳನ್ನು ನಾವು ಮನೆಗೆ ತಂದಾಗ ಯಾವುದು ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಯೋಗ್ಯವೋ ಅದನ್ನು ದೇವರ ಹೆಸರಲ್ಲೇ ಹೆಡ್ ಆಫ್ ಅಕೌಂಟ್, ಭಗವತ್ ಪ್ರೀತ್ಯರ್ಥಂ ಭಗವತ್ ಪ್ರೇರಣೆಯ, ತುಂಬ ಪುಣ್ಯ ಇದೆ. ನಾವೆಲ್ಲರೂ ಹೊಸದಾದದ್ದನ್ನು ಹಾಕಿಕೊಳ್ಳುವ ಅಧಿಕಾರ ಇಲ್ಲ. ನಾವೆಲ್ಲರೂ ದಾಸರು. ದಾಸರು ಅಂದರೆ ದೇವರು ಕೊಟ್ಟದ್ದನ್ನೇ ಧಾರಣೆ ಮಾಡಬೇಕು. ದೇವರು ಈಗ ನಮಗೆ ಕೊಡೋದಿಲ್ಲ, ನಾವು ದೇವರು ಕೊಟ್ಟದ್ದನ್ನೇ ಅರ್ಪಿಸಿ, ಅವನೇ ಕೊಟ್ಟದ್ದು ಸಾಕ್ಷಾತ್ತಾಗಿ ರಾಮಕೃಷ್ಣಾದಿ ರೂಪಗಳಿದ್ದಾಗ ಹೇಗೆ ತೆಗೆದುಕೊಂಡರು ಹಾಲು ಮೊಸರು ಬೆಣ್ಣೆ, ಹಾಗೆ ನಮಗೆ ಸಿಗೋದಿಲ್ಲ ಅಂತ ತಾತ್ಪರ್ಯ. ನನಗೇನೇನು ಸಿಕ್ಕಿದೆ ಅದು ದೇವರ ಅನುಗ್ರಹದಿಂದಲೇ ಸಿಕ್ಕಿದ್ದು. ಆದರೆ ಅದನ್ನು ಉಡಬೇಕಾದರೆ, ತೊಡಬೇಕಾದರೆ ತಲೆಯಲ್ಲಿ ಚಿಂತನೆ, ಸ್ವಾಮಿ ನಿನ್ನ ಪ್ರಸಾದ, ನಿನ್ನ ಅನುಗ್ರಹದಿಂದ ಬಂದದ್ದು. ಹೌದು ಕೂಡ, ಕಿತ್ಕೊಳ್ಳೋದು ಎಷ್ಟೊತ್ತು ದೇವರಿಗೆ. ನಮ್ಮ ವಿಜಯರಾಯರು ಪಾಪ ಅದೇ ಅಂದರು, ಮರ್ಯಾದೆ ಮುಚ್ಕೊಳ್ಳಿಕ್ಕೆ ಬಟ್ಟೆ ಇರ್ತಿರ್ಲಿಲ್ಲಪ್ಪ, ಚಳಿ, ಬಿಸಾಕೋ ಪಂಚೆಯನ್ನು ಕೊಡ್ರು, ಬಿಸಾಕೋ ಬೆಡ್ಶೀಟನ್ನು ಕೊಡ್ರಿ ಅಂದರೆ ದಿನ ಬೈದು ಕಳಿಸೋರು. ಇವತ್ತು ಮನೇಲಿ ಇಟ್ಕೊಳ್ಳಿಕ್ಕೆ ಜಾಗ ಇಲ್ಲದೆ ಇರೋಷ್ಟು ಬರ್ತಾಯಿದ್ದೆಪ್ಪ, ಎಲ್ಲಿ ಬಿಸಾಕೋದು ಕಷ್ಟ ಆಗಿದೆ. ಜೀರ್ಣ ಮಲಿನ ವಸ್ತ್ರ ಕಾಣದ ಮನುಜಗೆ ಊರ್ಣ ವಿಚಿತ್ರ ಸುವಸನ, ವರ್ಣ ವರ್ಣಗಳಿಂದ ಬಾಬೋದೇನೋ ಸಂಪೂರ್ಣ ಗುಣಾರ್ಣವ
ದೇವಾ ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಎನ್ನ ಪುಣ್ಯಗಳಿಂದ ಈ ಪರಿಯುಂಟೇನೋ ನಿನ್ನದೇ ಸಕಲ ಸಂಪತ್ತು. ಇದು ವಿಜಯದಾಸರದು. ಈಗೊಂದು 30-40 ವರ್ಷದ ಕೆಳಗೆ ಪ್ರಾಯ ಶಾಲೆಯ ಸಮವಸ್ತ್ರ ಯೂನಿಫಾರ್ಮ್ ಅದು 8th ಸ್ಟ್ಯಾಂಡರ್ಡ್ ತೊಗೊಂಡ್ರೆ 10th ಇರಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ದೊಡ್ಡದೇ ತೊಗೊಂಡು ಅದನ್ನು ಸ್ಟಿಚ್ ಮಾಡಿ ಇವನು ಬೆಳೆದ ಅಂದರೆ ಮತ್ತೆ ಅದನ್ನು ಬಿಚ್ಚಿ ಒಂದಿಷ್ಟು ಉದ್ದ ಬಿಟ್ಟು ಹರ್ಕೋಬೇಡ. ಬಡತನ ಇತ್ತು ಪಾಪ ಮನೆಯಲ್ಲಿ, ಹೊಸದು ಕೊಡಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಎಷ್ಟೊಂದು 300-400 ಇಲ್ಲೇ ಈ ನಾಲೆ ಗಾರ್ಮೆಂಟಲ್ಲೇ ತೊಗೊಳ್ತಾ ಇದ್ದದ್ದು. ಅದು ಇರ್ತಿರಲಿಲ್ಲ ಮನೆಯಲ್ಲಿ. ಆ ಪ್ಯಾಂಟ್ಗಳಿಗೆ ಅಥವಾ ಚಡ್ಡಿಗೆ ಹೊಲಸಿದ್ದನ್ನು ಸ್ವಲ್ಪ ಬಿಚ್ಚಿ ಮಾಡಿ ಚೆನ್ನಾಗೇ ಇಲ್ಲ, ಬಾಯಿ ಮುಚ್ಕೊಂಡು ಹಾಕ್ಕೊಂಡು ಹೋಗು, ಹೊಸದು ಮುಂದಿನ ಸಲ ನೋಡೋಣ, ಮುಂದಿನ ವರ್ಷ. ಪ್ರತಿ ವರ್ಷ ಹೀಗೆ ಅಂತೀರಿ, SLC ಮುಗಿದೇ ಹೋಗುತ್ತೆ, ಅದು ಮುಗೀಲಿ ಸದ್ಯ. ಈ ಮಧ್ಯೆ ದೇವರಲ್ಲಿ ತುಪ್ಪ ಹಚ್ಚಿ ಬೇಡ್ಕೊಂಬರು, ನಮ್ಮ ಮಗ ಹೈಟ್ ಬೆಳೆಯೋದು ಬೇಡ, SLC ಆಗೋವರೆಗೂ ಪ್ಯಾಂಟ್ ಸರಿ ಹೋಗುತ್ತೆ, ಶರ್ಟ್ ಸರಿ ಹೋಗುತ್ತೆ. ಈ ಸ್ಥಿತಿ ಇತ್ತು ತುಂಬ ಜನಕ್ಕೆ. ಈಗೇನು ಯೂಸ್ ಆ್ಯಂಡ್ ಥ್ರೋ 10 ಬಗೆ ಡ್ರೆಸ್ಸು, ಕಿಮ್ಮತ್ತೇ ಇಲ್ಲ, ಯಾವುದರ ಬಗ್ಗೆನೂ ಕಿಮ್ಮತ್ತಿಲ್ಲ, ಎಲ್ಲ ಅನುಕೂಲ ಇದೆ. ಅದು ಗಟ್ಟಿ ಮುಟ್ಟಿ ಆಗಿದ್ದರೂ ಹಾಕೋಮಲ್ಲ. ಅಲ್ಲ ನಿಂಗೆ ಸೆಟ್ ಆಗುತ್ತಲ್ಲ. ಸ್ಕೂಲವರೇ ವರ್ಷಕ್ಕೊಂದ್ಸಲ ಯೂನಿಫಾರ್ಮ್ ಚೇಂಜು ಮಾಡಿಬಿಡ್ತಾರೆ. ಬಣ್ಣ ಬದಲಾಯಿಸೋದು ಅಂದರೆ ಇದೆ, ಅನಿವಾರ್ಯವಾಗಿ ಅವ್ರು ಬೇರೆ ತೊಗೊಳ್ಳೇಬೇಕು. ಹೀಗೂ ಇದೆ. ಕೆಲವೊಂದು ಸ್ಕೂಲಲ್ಲಿ ಹಾಗೆ ಇದ್ದರೆ ಇವರು ಒಪ್ಪೋದಿಲ್ಲ ಮಕ್ಕಳು. ಪ್ರಕೃತದಲ್ಲಿ ಪರಮಾತ್ಮನ ಹೆಸರಲ್ಲಿ ನಾವೇನೇ ಮಾಡೋದಾದರೂ ಅವನಿಗೆ ಅರ್ಪಿಸಿ ಅವನು ಕೊಟ್ಟದ್ದನ್ನು ಧಾರಣೆ ಮಾಡಿದರೆ ಪುಣ್ಯ ಹೆಚ್ಚು. ಇವನು ಹೆಡ್ ಆಫ್ ಅಕೌಂಟು ನನ್ನ ಮಗನಿಗೆ ಅನ್ನಬಾರ್ದಾಗಿತ್ತು. ದೇವರಿಗೆ ಕ್ಷೀರಾಭಿಷೇಕ ಮಾಡಿ ಆ ಹಾಲನ್ನು ನನ್ನ ಮಗನಿಗೆ ಬಳಸ್ಕೋತೇನೆ ಅಂದಿದ್ರೆ ಬ್ರಹ್ಮದೇವರು ಕೊಟ್ಟಿರೋರೋ ಏನೋ. ಅವನು ಹೇಳಿದ್ದೆ ನಮ್ಮ ಮಗಂಗೆ ಹಾಲು ಅಂದ. ಬ್ರಹ್ಮದೇವರು ಅಂದರು ಕೊಡ್ತೀನಿ ಬಾ ಅಂತ. ಅದು ಬರೀ ಸಗಣಿ ಗಂಜಲ ಎರಡೇ ಕೊಡ್ತಾಯಿತ್ತು. ಸೀದಾ ಬರೋದು, ದಿನ ಹುತ್ತದಲ್ಲಿ ಅಭಿಷೇಕ ಮಾಡೋದು. ಏನು ಬ್ರಹ್ಮದೇವರ ಪೂಜೆ! ವೈದೇವರು ಬ್ರಹ್ಮದೇವರು ವ್ಯಾಪ್ತೋಪಾಸಕರು. ಸರ್ವತ್ರ ದೇವರನ್ನು ನೋಡಿ ಆನಂದದಿಂದ ದೇವರ ಅನಂತ ರೂಪಗಳನ್ನು ಕಂಡು ಪೂಜೆ ಮಾಡೋರು. ಪರಮಾತ್ಮನೇ ಸತತಮೇಕ ರೂಪಿಣೆ ದಶರೂಪಿಣೆ ಶತಸಹಸ್ರರೂಪಿಣೆ ಅವಿಕಾರಿಣೆ ಸ್ಫುಟಂ ಅನಂತರೂಪಿಣೆ ಸುಖಚಿತ್ ಸಮಸ್ತತನವೇ ನಮೋ ನಮಃ ಅಂತ ಮಧ್ವಾಚಾರ್ಯರು ಬದರಿಯಲ್ಲಿರುವ ನಾರಾಯಣ ದೇವರನ್ನು ನೋಡಿ ಅನೇಕ ಅವತಾರಗಳ ಚಿಂತನೆ ಮಾಡಿ ಕಡೆಗೆ ಉಪಸಂಹಾರ ಮಾಡಿದ ಶ್ಲೋಕ ಇದು. ಅನಂತ ರೂಪನಿನದು ಅಂತ. ಬ್ರಹ್ಮದೇವರು ಬಂದರು, ದಿನ ಕ್ಷೀರಾಭಿಷೇಕ ಮಾಡೋದು. ಆಪ್ಯಾಯಸ್ವ ಸಮೇತುತೆ ವಿಶ್ವತಃ ಸೋಮವೃಷ್ಟ್ಯಂ. ಭಕ್ತಿಯಿಂದ ಹಾಲನ್ನು ಕರೆದರೆ ದೇವರು ಸ್ವೀಕಾರ ಮಾಡಿದ. 15 ದಿವಸ 1 ತಿಂಗಳು ಏನಾದರೂ ಹಾಲೇ ಇಲ್ಲ. ಕರೆದು ಕೇಳದ ಗೋಪಾಲಕನ್ನ ರಾಜ, ಗವಾಂಪಾಲಕ ದುರ್ಬುದ್ಧೆ ಪಯೋಸ್ಯಾ ಕಿಂ ಕರೋಶಿರೆ, ಇದ್ರ ಹಾಲು ಏನು ಮಾಡ್ತಿ? ನೀನೇ ಕುಡಿತೀಯೋ ಮಾರ್ಕೋತಾ ಇದೆಯೋ? ಅದನ್ನು ನಾವು ತಗೊಂಡಿದ್ದೇ ನಮ್ಮ ಮಗನ ಸಲುವಾಗಿ ಅಂತ. ನ ಜಾನೇ ಹಂಚ ತತ್ಕರ್ಮ, ನನಗೇನೂ ಗೊತ್ತಿಲ್ಲ ಸ್ವಾಮಿ ಅಂದ. ರಾಣಿ ಬಂದು ಚೆನ್ನಾಗಿ ಬಿಗಿದ್ಲು. ನಿನ್ನನ್ನು ಕೆಲಸಕ್ಕೆ ಇಟ್ಕೊಂಡಿರೋದು ಏನೂ ಗೊತ್ತಿಲ್ಲ ಅನ್ಲಿಕ್ಕಲ್ಲ, ಅದರ ಚಲನವಲನ ನೋಡಲಿಕ್ಕೆ. ನಾಳೆ ನೋಡಿ ರಿಪೋರ್ಟ್ ಮಾಡ್ತೇನೆ ಎಂದ. ಮೈ ಉರಿದೋಗಿತ್ತು. ಈ ಹಸುವಿಂದ ನನಗೆ ಇಟ್ಟು ಬಿದ್ದಿದೆ ಅಲ್ಲ, ಇವತ್ತು ಮಾಡ್ತೇನೆ ಇದನ್ನಂತ ಕೊಡಲಿ ಹಿಡ್ಕೊಂಡೇ ಹೊರಟು. ಬ್ರಹ್ಮದೇವರು ಅವತ್ತು ಅಲ್ಲಿ ಆ ಕ್ಷೀರಾಭಿಷೇಕ ಮಾಡದೇನೆ ಇದ್ದಿದ್ರೆ ಇವನು ತಲೆ ಕೆಟ್ಟೋಗಿರೋದು. ಏನು ಮಾಡಲಿ, ನಿತ್ಯದಂತೆ ಬಂದು ಅಲ್ಲ ಬ್ರಹ್ಮದೇವರು ಮತ್ತೆ ಏಟು ಬೀಳತ್ತಲ್ಲ. ಅಚ್ಛೇದ್ಯ ಭೇದ್ಯ ದೇಹ ಮೊದಲನೇದು. ರಕ್ಷಣೆ ಮಾಡುವ ದೇವರಿದ್ದಾಗ ನಾನು ಯಾರು? ಅವ್ರ ದೀಕ್ಷೆ ವಾಯುದೇವರದು ಬ್ರಹ್ಮದೇವರದು. ದೇವರೇ ನಾನು ಉಳಿಯಬೇಕು ಅಂದರೆ ಉಳಿಸ್ತಾನೆ, ಕಳಿಸ್ಬೇಕು ಅಂದರೆ ಕಳಿಸ್ತಾನೆ. ಅವನ ಕಾಯುವ ಅವನಿಯೊಳಗೆ ದೇವದೇವೇಶ ಶ್ರೀ ಹರಿಯಲ್ಲದೆ ಕೃಷ್ಣ. ಅವನ ಕಾಯುವ ಅವನಿಯೊಳಗೆ ಅವನಾಧಾರ
ಅಡವಿಯಲ್ಲಿರುವ ಮೃಗಗಳಿಗೆ ಅವನಾಶ್ರಯ, ಆ ಪಕ್ಷಿ ಜಾತಿಗಳಿಗೆ ಅವ ಪೋಷಕನು, ಗರ್ಭದಲ್ಲಿದ್ದ ಶಿಶುವಿಗೆ ದೇವಗುರು ಪುರಂದರ ವಿಠಲನಲ್ಲದೆ ಪ್ರಾಣಿ, ಅವನ ಕಾಯುವ ಅವನಿಯೊಳಗೆ. ಆ ಕನ್ವಿಕ್ಷನ್ನು ಜ್ಞಾನಿಗಳಿಗಿರುತ್ತೆ. ದೇವರಕ್ಷಣೆ ಮಾಡ್ತಾನೆ. ಬ್ರಹ್ಮದೇವರಿಗೆ ಏನದು, ವಾಯುದೇವರಾದಾಗ ಬ್ರಹ್ಮದೇವರಾದಾಗ ಅದನ್ನು ಮಾಡಿ ತೋರಿಸ್ಯಾರ. ಮಹಾಭಾರತದಲ್ಲಿ ನಾರಾಯಣಾಸ್ತ್ರವನ್ನು ಅಶ್ವತ್ಥಾಮಾಚಾರ್ಯರು ಪ್ರಯೋಗ ಮಾಡಿದರು. ದೇವರು ಹೇಳ್ದ ಕೃಷ್ಣ, ನಾರಾಯಣಾಸ್ತ್ರದ ಒಂದು ಗುಣ, ಬಗ್ಗಿ ಬಿಟ್ಟರೆ ಅದು ಹಾರ ಆಗತ್ತೆ, ಸರೆಂಡರ್ ಆಗಬೇಕು. ಸರೆಂಡರ್ ಆಗಲಿಲ್ಲ, ನಿಮ್ಮನ್ನು ಸುಡತ್ತೆ. ಎಲ್ಲ ಬಗ್ಗ್ರಿ, ಎಲ್ಲ ಬಗ್ಗಿಬಿಟ್ರು. ಭೀಮ, ನಾನು ಬಗ್ಗಲ್ಲ. ಬಗ್ಗು, ನೀವು ಉಳಿಬೇಕಾದ್ರೆ ಬಗ್ಗು, ಅದನ್ನು ಬಿಡು. ಭೀಮ, ಬಗ್ಗು ಅನ್ನು ಬಗ್ತೇನೆ, ನೀವು ಉಳಿಬೇಕಾದರೆ ಅಂದೆಲ್ಲ ಉಳಿಸ್ಬೇಕು ಅಂತ ನಿಂಗೆ ಇಚ್ಛಾ ಇದ್ದರೆ ಉಳಿಸ್ಕೋ, ಇಲ್ಲ ಕಳಿಸ್ಕೋ. ಗುರುಸುತನು ಸಂಗರದಿ ನಾರಾಯಣಾಸ್ತ್ರವ ಬಿಡೆ ಉರವಣಿಸಿ ಅವರ ಎದೆಯಿಂದ ಬಂದರು. ಆಮೇಲೆ ಅರ್ಜುನನಿಗೆ ಹೇಳಿದ, ಬಿಡಪ್ಪ ವಾರಣಾಸ್ತ್ರ ಬಿಡು. ಅವರೇನು ಗೊತ್ತಾ, ನಾನು ದೇವರಲ್ಲಿ ಕೇಳೋದಾದರೂ ಜ್ಞಾನಭಕ್ತಿ ಹರೇ ತೃಪ್ತಿ ವಿನಾ ವಿಷ್ಣೋರಪಿ ಕ್ವಚಿತ್. ಜ್ಞಾನ ಭಕ್ತಿ ದೇವರ ತೃಪ್ತಿಯನ್ನು ಬಿಟ್ಟು ಇನ್ನೇನೂ ಬೇಡ ಆಗಿಲ್ಲ. ಉಳಿಬೇಕೋ ಉಳಿಬಾರ್ದೋ ಅದು ಅವನಿಗೆ ಬಿಟ್ಟದ್ದು. ಇದು ವೈದೇವರ ದೀಕ್ಷೆ, ಬ್ರಹ್ಮದೇವರ ದೀಕ್ಷೆ.